ನನ್ನ ಫ್ಯಾಮಿಲಿ ಟ್ರಾನ್ಸಿಷನ್ ಅಂತ ಬಂದಾಗ, ಈ ಟ್ರಾನ್ಸಿಷನ್ ಅಂತಂದರೆ ಈಗ ಮೇಲಿಂದ ಫೀಮೇಲ್, ಮೊದಲು ಅವರು ಏನೋ ತಮಾಷೆ ಮಾಡ್ತಾಯಿದ್ದೀನಿ ಅಂತ ಅಂದ್ಕೊಂಡ್ರು. ಎಲ್ಲರೂ ಅದನ್ನು ಸೀರಿಯಸ್ ಆಗಿ ತಗೊಳ್ಳಿಲ್ಲ. ಯಾಕಂತಂದರೆ ಯಾರಿಗೂ ಅದು ತಗೊಳ್ಳೋ ಅಂಥ ಒಂದು ಟಾಪಿಕ್ಕು ಅಲ್ಲ ಅದು. ಅಷ್ಟು ಬೇಗ ಒಂದು ಅಕ್ಸೆಪ್ಟೆನ್ಸ್ ಕೊಡೋದಾಗಲಿ, ಇಲ್ಲ ನಾನು ಅರ್ಥ ಮಾಡ್ಕೊಂಬಿಟ್ಟಿದ್ದೀನಿ, ಇದೇನೋ ಒಂದು ಆಗೋಗಿದೆ, ಇದರಿಂದ ಬೇರೆ ವಿಚಾರಗಳೆಲ್ಲ ಒಂದಷ್ಟು ಪ್ಲ್ಯಾನ್ ಮಾಡೋಣ, ಇವೆಲ್ಲ ಯಾರೂ ಏನೂ ಮಾಡಲಿಲ್ಲ. ಸೊ ಎಲ್ರಿಗೂ ಹೆದರಿಕೆ ಜಾಸ್ತಿ ಆಗೋಯಿತು. ಆಮೇಲೆ ನನ್ನ ವೈಫು ಒಂದು ಸಲ ನಮ್ಮ ತಂದೆ ತಾಯಿ ಎಲ್ಲ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿದ್ದರು. ಆವಾಗ ಒಂದು ಈ ಫೋಟೋಗ್ರಾಫ್ಸನ್ನೆಲ್ಲ ಚೇಂಜ್ ಆಗಿರುವಂಥ ಫೋಟೋಗ್ರಾಫ್ಸನ್ನು ಅವ್ರಿಗೆ ಕಳಿಸಿದಾಗ ಮೈ ಮದರ್ ವಾಸ್ ಲಿಟ್ರಲಿ ಒಂದು ಅನ್ಕಾನ್ಷಿಯಸ್ ಸ್ಟೇಟಿಗೆ ಹೋಗಿ ಅವರು ಭಾಳ ಒಂದು ನೊಂದ್ಕೊಂಡ್ಬಿಟ್ರು. ಒಂದು ತಿಂಗಳು ಮಾತಾಡಲಿಲ್ಲ. ಏನಾಯಿತು ಏನು ಅಂತ ಕೇಳಲಿಲ್ಲ, ಹೇಳೋರಿಲ್ಲ ಕೇಳೋರಿಲ್ಲ. ನನ್ನ ಕತೆ ಯಾರಿಗೂ ಹೇಳ್ಕೊಳಂಗಿಲ್ಲ. ಬಟ್ ಅವ್ರಿಗೂ ಅಷ್ಟೇ, ಎಲ್ರಿಗೂ ಒಂದು ಶಾಕು, ಎಲ್ರಿಗೂ ಒಂದು ಭಯ, ಒಂದು ಏನೋ ಆಗೋಯ್ತಲ್ಲ ಸಮಾಜದಲ್ಲಿ, ನಾನು ಇನ್ನು ಹೆಂಗೆ ತಲೆ ಎತ್ತಲಿ, ಏನು ಪಾಪ ಮಾಡಿದ್ವಿ, ಇದೆಲ್ಲ ಬರುತ್ತಲ್ಲ ಎಲ್ಲರ ಮನೆಯಲ್ಲೂ ಸಹಜ. ಇದು ಯಾರೂ ಅದನ್ನು ತಗೊಳಕ್ಕಾಗೋದಿಲ್ಲ ಈಸಿಯಾಗಿ. ನನ್ನ ಹೆಂಡತಿ ಕತೆ ಏನಾಗಿದೆ ಅದು ನಾನೇನು ಹೇಳೋಕ್ಕೂ ಆಗ್ತಾಯಿಲ್ಲ, ಅದು ಎಕ್ಸ್ಪ್ರೆಸ್ಸು ಮಾಡೋಕ್ಕಾಗೋದಿಲ್ಲ. ಅವ್ರಿಗೆ ಏನಾಗಿದೆ ಅಂತ ನಾನು ಭಾಳಷ್ಟು ಸಲ ಟ್ರೈ ಮಾಡಿದೆ ಅವಳಿಗೆ ಮಾತಾಡಲಿಕ್ಕೆ, ಕನೆಕ್ಟ್ ಮಾಡ್ಕೊಳ್ಳಿಕ್ಕೆ, ಡೀಟೇಲ್ಸ್ ಕೊಡೋದಕ್ಕೆ ಆಗಲಿಲ್ಲ. ಅವಳದೇ ಆದಂಥ ಒಂದು ರೀತಿಯಲ್ಲಿ ಮುಂದೆ, ಯಾಕಂದರೆ ನಮ್ಮದು 22-23 ವರ್ಷ ಮದುವೆ ಆಗಿ ಆ ಸಮಯದಲ್ಲಿ ನಮಗಿಂಥ ಒಂದು ಪರಿಸ್ಥಿತಿ ಬರುತ್ತೆ ಅಂತಂದರೆ ಯಾರಿಗೆ ತಾನೇ ತಗೊಳ್ಳೋದಕ್ಕೆ ಸಾಧ್ಯ? ಈ ಒಂದು ಆಘಾತ ಏನು ಬರ್ತಾಯಿದೆ, ಇದು ತುಂಬ ಒಂದು ಕಷ್ಟ. ಎಲ್ಲ ಹೋಗ್ಬಿಟ್ರೆ ಪರವಾಗಿಲ್ಲ, ಒಂದೇ ಸಲ ಹೋಗ್ಬಿಟ್ರಿ ಏನೋ ಆಯಿತು. ಬಟ್ ಈ ಥರ ಒಂದು ಸಂಗತಿ ಬಂದಾಗ ಈ ಲೈಫ್ನ, ಈ ಸಮಾಜ, ಏನೂ ಗೊತ್ತಿಲ್ಲದೆ ಇರೋವಂಥ ಸಮಾಜನ ಹೆಂಗೆ ಎದುರಿಸ್ತಾರೆ? ಬಟ್ ಈ ಟೈಮಲ್ಲಿ ಅದೇನೆ, ಯಾರೋ ಏನೋ ಹೇಳಿದ್ರು, ಮಾಟ ಆಗೋಗಿದೆ, ಯಾರೋ ಏನೋ ಮಾಡಿಬಿಟ್ಟಿದ್ದಾರೆ, ಅಲ್ಲೆಲ್ಲೋ ಹೋಗಿ ನಮ್ಮ ತಂದೆ ತಾಯಿ ಅಲ್ಲಿಗೂ ಹೋದರು. ಅವರು ಹೌದು ನಿಮ್ಮ ಮಗನ ಫೋಟೋ ನೋಡಿದರೆ ನಾನು ಹೇಳ್ತೀನಿ ಯಾರೋ ಮಾಟ ಮಾಡಿಸ್ಬಿಟ್ಟಿದ್ದಾರೆ. ನಂಬೋರು ನಂಬ್ತಾರೆ, ಕೆಲವ್ರು ನಂಬಲ್ಲ. ಅದು ವಿಚಾರ ಇರ್ತಕ್ಕಂಥವ್ರಂತೂ ಖಂಡಿತ ಇಂಥದಕ್ಕೆಲ್ಲ ಹೋಗೋದಿಲ್ಲ. ಆದರೆ ಅವರು ಹೇಳಿದ್ರು, ಒಂದು ಮಂಡಲ ಪೂಜೆ ಮಾಡಿ 48 ದಿನ ಸಮಯ ತಗೊಳ್ಳಿ, ಕೂತ್ಕೊಳ್ಳಿ, ಈ ಥರದ್ದೆಲ್ಲ ಮಾಡಿ ವಿಭೂತಿ ಕೊಡ್ತೀನಿ, ಅದನ್ನು ನಿಮ್ಮ ಮಗನಿಗೆ ಹಚ್ಕೊಳ್ಳೋಕೆ ಹೇಳಿ. ನನಗೂ ರಿಗೋರಸ್ಸಾಗಿ ಫಾಲೋ ಮಾಡೋದಕ್ಕೆ ಎಲ್ಲರೂ ಫೋರ್ಸ್ ಮಾಡಿದ್ರು. ನಾನು ಇಲ್ಲ ಅಂತ ಹೇಳಿಲ್ಲ. ಆದರೆ ನನ್ನ ಒಂದು ವಿಚಾರ ನನಗೇನು ಗೊತ್ತಿತ್ತು, ಇದೆಲ್ಲರೂ ತಿಳುವಳಿಕೆ ಹೇಳ್ಕೊತಾ ಬಂದೆ. ಆದರೆ ಅವರು ಕೇಳಲಿಲ್ಲ. ಇದನ್ನು ನಾನು ಸ್ಟಬ್ಬರ್ನಾಗಿ ಇಟ್ಕೊಂಡಿದ್ದೀನಿ ಅಂತ ಅಂದ್ಕೊಂಡ್ರು. ಇಲ್ಲ, ನಾನು ಹೇಳ್ತಾ ಇದ್ದೀನಿ ನಿಜ ಅವರಿಗೆ. ನೋಡಿ, ಇದು ಬಂದಿದೆ, ಈ ಥರ ಇದೆ, ನೀವು ಒಂದು ಧೈರ್ಯ ತಗೋಬೇಕು. ನೀವು ಈ ಟೈಮಲ್ಲಿ ನನಗೂ ಧೈರ್ಯ ಕೊಟ್ಟು ಏನು ಮಾಡಬೇಕು, ಯಾವ ಥರ ಫ್ಯಾಮಿಲಿ ಇಟ್ಕೋಬೇಕು ಅನ್ನೋದೊಂದು ಇಂಪಾರ್ಟೆಂಟ್ ಇರುತ್ತೆ ಅಂತ. ಆದರೆ ಯಾರಿಗೂ ಮನಸ್ಥಿತಿ ಇರಲಿಲ್ಲ ಅದು. ಸರಿ, ಅದೆಲ್ಲ ಆಯಿತು. ಇನ್ನೊಂದು ಸಲ ಹಾಸ್ಪಿಟಲ್ಗೆ, ಆಯುರ್ವೇದ ಆಯಿತು, ಹೋಮಿಯೋಪತಿ ಆಯಿತು, ಆಯುರ್ವೇದ ಹಾಸ್ಪಿಟಲ್ಗೆ ಹೋದ್ವಿ. ಅಲ್ಲೂ ಅಷ್ಟೇ 21 ಡೇಸ್ ನಾನು ಅಡ್ಮಿಟ್ ಆದೆ. ಅದು ಪ್ರಯತ್ನ ಮಾಡಿದ್ದು ಬಿಡಿ ಅಂತ, ಅದು ಒಂದಾಯಿತು. ಇವ್ರು ಹೇಳಿದ್ದನ್ನೆಲ್ಲ ಕೇಳಿದೆ, ಎಲ್ಲನೂ ಆಯಿತು. ಅಲ್ಲೂ ಬಂದು ನಮ್ಮ ತಂದೆ ತಾಯಿ ಆಗಲಿ, ನಮ್ಮ ಇನ್ಲಾಸ್ ಎಲ್ಲರೂ ಆಗಲಿ, ಅಂದರೆ ನಮ್ಮ ವೈಫ್ ಅವರ ಅಪ್ಪ ಅಮ್ಮ, ಅವ್ರ ರಿಲೇಟಿವ್ಸು ಎಲ್ಲರೂ ಬಂದು ಡಾಕ್ಟ್ರೇ ನಮ್ಮ ಮಳೆ ನೋಡಿಸ್ಕೊಳ್ಳಿ, ಡಾಕ್ಟ್ರೇ ನಮ್ಮ ಮಗ ನೋಡಿಸ್ಕೊಳ್ಳಿ. ಪಿಕ್ಚರ್ ಸ್ಟೋರಿನಲ್ಲಿ ಹೆಂಗಿತ್ತು ಹಂಗೇ ಕಾಣಿಸ್ತಾ ಇತ್ತು ನನಗೆ. ನಾನು ಏನೂ ಹೇಳೋಕ್ಕಾಗ್ತಾಯಿಲ್ಲ. ದಿನ ಬ್ಲಡ್ ಪ್ರೆಷರ್ 180, 200. ನಾನು ಬದುಕಬೇಕಾ ಹೋಗ್ಬಿಡ್ಬೇಕಾ ಅದು ಗೊತ್ತಿಲ್ಲ. ಟ್ಯಾಬ್ಲೆಟನ್ನು ನಿಲ್ಲಿಸ್ಬಿಟ್ರು. ಇದು ಕನ್ವರ್ಷನ್ ಥೆರಪಿ ಅಂತಾರೆ. ಇದಕ್ಕೆ ಕನ್ವರ್ಷನ್ ಥೆರಪಿ ಅಂತಂದರೆ, ಈಗ ಟ್ರಾನ್ಸಿಷನ್ ಆಗ್ತಾ ಇರೋರನ್ನ ನಿಲ್ಲಿಸ್ಬಿಟ್ಟು ವಾಪಸ್ ಹೇಳ್ಕೊಳ್ಳೋವಂಥ ಪ್ರಯತ್ನ. ಇದು ಕಾನೂನು ಪ್ರಕಾರ ತಪ್ಪು. ಅದನ್ನು ಮಾಡಿದ್ರು ಎಲ್ಲರೂ. ನಾನು ಸುಮ್ಮನೆ ಇದ್ದೀನಿ, ಮಾಡೋರು ಮಾಡಿರಿ, ಸರಿ, ಸಂತೋಷ ಮಾಡಿ. ನಾನು ಎಲ್ಲದಕ್ಕೂ ಸಪೋರ್ಟ್ ಮಾಡ್ತೀನಿ. ಯಾಕಂತಂದರೆ ನಿಮಗೊಂದು ಆಪರ್ಚುನಿಟಿ ನಾನು ನನ್ನ ಕಡೆಯಿಂದ ಕೊಡಬೇಕು. ಯಾಕೆಂತಂದರೆ ನೀವೆಲ್ಲರೂ ಇದ್ದಿರಿ, ಎಲ್ಲರೂ ಇಷ್ಟು ವರ್ಷ ನನ್ನನ್ನು ನೋಡಿದ್ದೀರಿ, ನನ್ನ ಕಷ್ಟ ಸುಖಕ್ಕೂ ಆಗಿದ್ದೀರಿ, ನಿಮ್ಮ ಕಷ್ಟ ಸುಖಕ್ಕೂ ಎಲ್ಲರೂ ಆಗಿದ್ದಾರೆ. ಆ ಥರ ಒಂದು ಫ್ಯಾಮಿಲಿ ಸಿಸ್ಟಮ್ಮು. ಯಾಕಂತಂದರೆ ಈ ಒಬ್ಬರು ಇನ್ನೊಬ್ಬರು ಮೋಸ ಮಾಡಿದ್ರು ಅಂತ ಅನ್ಕೋಬಾರ್ದು ನೋಡಿ. ಹಾಗಾಗಿ ನಾನು ಎಲ್ರಿಗೂ ಸಪೋರ್ಟ್ ಮಾಡಿದೆ, ಎಲ್ಲ ಥರದ್ದು ನಿಂತ್ಕೊಂಡೆ, ಎಲ್ಲವೂ ಅರ್ಥ ಆಯಿತು.
ಅವರಿಗೂ ಅರ್ಥ ಆಯಿತು ಇದು ಆಗದೇ ಇರೋವಂಥ ವಿಚಾರ ಅಂತ. ಇನ್ನೊಬ್ಬರು ಯಾರೋ ಒಬ್ಬರು ಈ ಮಣಿಪಾಲ್ ಹಾಸ್ಪಿಟ್ಲಲ್ಲೋ ಯಾರೋ ಒಬ್ಬರು ಡಾಕ್ಟ್ರ್ ಇದ್ದಾರೆ ಸರ್, ಅವರು ಹೋಗಿ ಅವ್ರು ಬಂದು ಇಲ್ಲ ನನ್ನ ಹತ್ರ ಒಂದು ಸ್ಟ್ರಾಂಗ್ ಮೆಡಿಕೇಷನ್ ಇದೆ, ಅವ್ರಿಗೆ ಯಾವುದೋ ಒಂದು ಬೇರೆ ಥರದ್ದು ಕೊಟ್ಬಿಡ್ತೀನಿ, ನಾನು ಕನ್ವರ್ಟ್ ಮಾಡಿಬಿಡ್ತೀನಿ. ಇಂಥ ಡಾಕ್ಟ್ರುಗಳನ್ನು ಕಂಡ್ರೆ ದಯವಿಟ್ಟು ನೋಡ್ಕೊಳ್ಳಿ, ಇಂಥವ್ರನ್ನ ಬಿಡೋಕ್ಕೆ ಹೋಗಬೇಡಿ. ಯಾಕೆ ಅಂತಂದರೆ ಈಗ ನದಿ ಒಂದು ಕಡೆ ಹೋಗ್ತದೆ ಪ್ರವಾಹ, ಆ ಪ್ರವಾಹ ಅಂತ ತಡೆಯೋಕ್ಕಾಗತ್ತಾ ಸರ್? ಅದರಲ್ಲಿ ರಿವರ್ಸಲ್ಲಿ ಸ್ವಿಮ್ ಮಾಡ್ಕೊಂಡು ಹೋಗುವಂತಂದರೆ ಯಾರಿಗಾನ ಸಾಧ್ಯನೇ ಹೇಳಿ? ಸಾಧ್ಯನೇ ಇಲ್ಲ. ಅದನ್ನು ಈ ಜನ ಪ್ರಯತ್ನ ಮಾಡ್ತಾಯಿದ್ದಾರೆ. ಈ ಡಾಕ್ಟ್ರುಗಳು ಪ್ರಯತ್ನ ಮಾಡಿ ಜನರನ್ನ ಸುಮ್ಮನೆ ಒಂದು 4 ಕಾಸು ಬರುತ್ತೆ ಅಂತ ದುಡ್ಡಿನ ಆಸೆಗೆ ಸಾಯಿಸ್ಬಿಡ್ತಾರೆ. ಇದನ್ನು ದಯವಿಟ್ಟು ನಮ್ಮಲ್ಲಿ ನಿಲ್ಲಿಸ್ಬೇಕು. ಇವತ್ತಿನ ದಿನ ನಾನು ಹೆಂಗೆ ನಿಂತಿದ್ದೀನಿ ಅಂತಂದರೆ ಅದಕ್ಕೆ ನಾನು ಮಾಡೋವಂಥ ಕೆಲಸಗಳೇ ನನ್ನ ಫ್ಯೂಚರ್ ಅದೇ ನಿಮಗೆ ಕಾಣಿಸುತ್ತೆ. ಅದು ನಿಮಗೆ ಸಂತೋಷ ಕೊಡ್ತು ಅಂತಂದರೆ ನಾವೆಲ್ಲರೂ ಗೆದ್ವಿ ಅಂತ. ಹಾಗಾಗಿ ದಯವಿಟ್ಟು ಸಪೋರ್ಟ್ ಮಾಡಿ, ಆಶೀರ್ವದಿಸಿ.